ಒಮ್ಮೆ ಒಂದು ಕಾಲದಲ್ಲಿ ನಮ್ಮ ಲೋಕದಿಂದ ತುಂಬಾ ದೂರ ಬಣ್ಣಗಳಿಂದ ತುಂಬಿದ ಒಂದು ಅದ್ಭುತ ಜಗತ್ ಕಥೆಯ ಹೀರೋ ಒಬ್ಬ ಚಿಕ್ಕ ಹುಡುಗ. ಅವನ ಹೆಸರು ರಾಜು. ರಾಜುಗೆ ಬಣ್ಣಗಳಂದ್ರೆ ತುಂಬಾ ಒಂದು ಇಷ್ಟ. ದಿನ ರಾಜು ಆಟ ಆಡುತ್ತಿದ್ದಾಗ ಚುಮು ಚುಮು ಹೊಳೆಯುವ ಬಣ್ಣದ ಬಾಗಿಲೊಂದು ಕಾಣಿಸಿತು. ರಾಜು ಅದನ್ನು ತೆರೆದನು. ರಾಜು ಬಣ್ಣದ ಲೋಕಕ್ಕೆ ಬಿದ್ದನು. ಹಸಿರು ಹುಲ್ಲು ಮಾತಾಡುತ್ತಿತ್ತು, ನೀಲಿ ಹಕ್ಕಿಗಳು ಹಾಡುತ್ತಿತ್ತು. ಒಂದು ಪುಟ್ಟ ಪರಿ ಹಾರುತ್ತಾ ಬಂತು. ನಾನು ಬಣ್ಣಿಪರಿ ಎಂದಳು. ಆದರೆ ಅವಳು ದುಃಖದಲ್ಲಿದ್ದಳು. ಕಪ್ಪು ನೆರಳು ನಮ್ಮ ಬಣ್ಣಗಳನ್ನ ಕದ್ದುಕೊಂಡು ಹೋಗುತ್ತಿದೆ. ನಮ್ಮ ಲೋಕ ಅಪಾಯದಲ್ಲಿದೆ. ಬಣ್ಣಿಪರಿ ರಾಜುಗೆ 3 ವಸ್ತು ಕೊಟ್ಟಳು: ಸತ್ಯದ ಬ್ರಷ್, ಧೈರ್ಯದ ಪೇಂಟ್ ಬಾಕ್ಸ್, ಸ್ನೇಹದ ಹೃದಯ. ರಾಜು ಸತ್ಯದ ಬ್ರಷ್ ಬಳಸಿ ಕೆಂಪು ಬಣ್ಣವನ್ನ ಮರಳಿ ತಂದನು. ಧೈರ್ಯದ ಪೇಂಟ್ ಬಾಕ್ಸ್ ತೆರೆದಾಗ ಹಳದಿ ಬೆಳಕು ಎಲ್ಲೆಡೆ ಹರಡಿತು. ಸ್ನೇಹದ ಹೃದಯದಿಂದ ನೀಲಿ ಸಾಗರ ಮತ್ತೆ ನಗಿತು. ರಾಜು ಹೆದರಲಿಲ್ಲ. ಸತ್ಯ, ಧೈರ್ಯ, ಸ್ನೇಹ ಒಟ್ಟಿಗೆ ಬಳಸಿದ. ಕಪ್ಪು ನೆರಳು ಕರಗಿ ಹೋಯಿತು. ಬಣ್ಣದ ಲೋಕ ಉಳಿಯಿತು. ರಾಜು ಹೀರೋ ಆಯ್ತು. ಅವನು ಮನೆಗೆ ಮರಳಿದ್ರು. ಒಂದು ಪುಟ್ಟ ಬಣ್ಣ ಅವನ ಕೈಯಲ್ಲಿ ಉಳಿಯಿತು.